ನೀವೇನಾರೆ ಮಹಾಬಳೇಶ್ವರಿಗೆ ಹೋದ್ರಂದ್ರ ಅಲ್ಲೇ ಸ್ಟ್ರಾಬೆರಿ ಟ್ರೈ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಮಿಸ್ ಮಾಡಬೇಡ್ರಿ. ಅಲ್ಲೇ ಭಾಳ ಸ್ವೀಟ್ ಆಮೇಲೆ ಭಾಳ ಟೇಸ್ಟಿ ಇರ್ತಾವ. ನಾವು ಮ್ಯಾಪ್ರೋ ಗಾರ್ಡನ್ ಮುಗಿಸ್ಕೊಂಡ ಹೊರಗೆ ಬರೋಬೇಕಾರೆಲ್ಲ ಫುಲ್ ರೋಡ್ ಸೈಡೆಲ್ಲ ಸ್ಟ್ರಾಬೆರಿ, ಪಿಂಕ್ ರಾಡಿಶ್, ಕ್ಯಾರೆಟ್ ಎಲ್ಲ ಹಚ್ಚಿದ್ರ. ನಾವು ಎಲ್ಲರೂ ಅದನ್ನ ಟೇಸ್ಟ್ ಮಾಡ್ಕೋತ ತಿನ್ಕೋತ ಮುಂದೆ ನಮ್ಮ ಕಾರ್ ಕಡೆ ಹೊಂಟ್ವಿ. ಅರೆ ಮ್ಯಾಪ್ರೋ ಗಾರ್ಡನ್ ಅದ್ ಏನ್ ಪ್ರಾಬ್ಲಮ್ ಅಂತಂದ್ರ ಕಾರ್ ಪಾರ್ಕಿಂಗ್ ಲಿಟ್ರಲಿ ಭಾಳ ದೂರ ಮಾಡಾರ. ಆಲ್ಮೋಸ್ಟ್ ಅರೌಂಡ್ 1.5 ಕಿಲೋಮೀಟರ್ಸ್ ತನಕ ದೂರ ಅದ. ಅದಾದ್ಮೇಲೆ ನಾವೆಲ್ಲರೂ ಸ್ವಲ್ಪ ಸೈಟ್ ಸೀಯಿಂಗ್ ಮಾಡೋಣ ಅಂತ ಹೇಳಿ ನಾವು ಫಸ್ಟ್ ಬಂದಿದ್ದ ಕೇಟ್ಸ್ ಪಾಯಿಂಟ್. ಇದಕ್ಕೆ ಎಲಿಫೆಂಟ್ ಹೆಡ್ ಪಾಯಿಂಟ್ ಅಂತನೂ ಅಂತಾರೆ. ಯಾಕಂತಂದ್ರ ಒಂದ್ ಗುಡ್ಡ ಅದ ಎಲಿಫೆಂಟ್ ಹೆಡ್ ಇನ್ ಶೇಪ್ ಒಳಗ ಅದ. ಸೊ ಇದು ನೇಚರ್ ಅಂತೂ ಭಾಳ ಬ್ಯೂಟಿಫುಲ್ ಇತ್ತು. ನೀವ್ ಏನಾರ ಇಲ್ಲಿ ಹೋದ್ರಂದ್ರ ಈ ಪಾಯಿಂಟ್ ಅಂತೂ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ಅಲ್ಲೇ ನಿಯರ್ ಬೈ ಬ್ಯಾರೆ ಸೈಟ್ ಸೀಯಿಂಗ್ ಪಾಯಿಂಟ್ಸ್ ಅವ, ಧೂಮ್ ಡ್ಯಾಮ್ ಅಂತ. ಅವನು ಎಲ್ಲ ನೀವು ಬೇಕಂದ್ರೆ ನೋಡ್ಕೋಬಹುದು ನಿಮ್ ಕಡೆ ಟೈಮ್ ಇತ್ತಂತಂದ್ರ. ಅಲ್ಲೇ ಒಂದು ಗೋಲ್ಮಾಲದ ಬೈಕ್ನು ಇತ್ತು. ಸೊ ಅದ್ರ ಮೇಲೆ ಕೂತ್ ನಾವೆಲ್ಲರೂ ಫೋಟೋ ತೆಗೆಸ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಆಮೇಲೆ ನಮಗೊಂದು ಸ್ವಲ್ಪ ಹಸಿವಾಗಿತ್ತು ಅಂತ ಹೇಳಿ ಅಲ್ಲೇ ಒಂದು ಕೆಫೆ ಇತ್ತು. ಆ ಕೆಫೆ ಒಳಗೆ ಸ್ವಲ್ಪ ಹಂಗ ಮ್ಯಾಗಿ ಗೀಗಿ ತಿಂದ್ವಿ ನಾವು. ಆಮೇಲೆ ಇಲ್ಲಿಂದ ಹೊರಗೆ ಬರೋದಕ್ಕನ ಒಂದು ವೈಟ್ ಅಂದ ಬ್ಯೂಟಿಫುಲ್ ಅಂತ ಹೊರ್ಸಿತ್ತು. ಅದು ಎಷ್ಟು ಎತ್ತರ, ಎಷ್ಟು ಚಂದ ಇತ್ತು. ಅದಾದ್ಮೇಲೆ ನಾವು ಪಿಂಕ್ ರಾಡಿಶ್ ತಿಂದ್ವಿ. ನಾನಂತೂ ನನ್ನ ಲೈಫ್ದಾಗ ಫಸ್ಟ್ ಟೈಮ್ ತಿಂದಿದ್ದೆ. ನೀವೇನಾರ ಇದನ್ನ ತಿಂದಿದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆಮೇಲೆ ಇದಾದ ಕೂಡಲೇ ನಾವು ರಾಯಗಢ ಆಮೇಲೆ ಪ್ರತಾಪ್ಗಢಿಗೆ ಹೋದ್ವಿ. ಅಲ್ಲಿ ಏನೇನು ಮಾಡ್ತೀವಿ ಅಂತ ಹೇಳಿ ನೋಡ್ಲಿಕ್ಕೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.